ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರುಚಿಯಾದಂತಹ ಬೊಂಡಾಸ್ ಸುಕ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಬೊಂಡಾಸ್ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಎಲ್ರಿಗೂ ತುಂಬ ಇಷ್ಟ. ಇದೊಂದು ರೀತಿಯ ಮೀನು. ಇದು ಯಾವ ರೀತಿ ಇದೆ ಅಂತ ಕೂಡ ನಾನು ತೋರಿಸ್ತೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬೊಂಡಾಸಿಂದ ಸುಕ್ಕ ಮಾಡ್ತಾರೆ, ಚಿಲ್ಲಿ ಮಾಡ್ತಾರೆ, ಅದೇ ರೀತಿ ಗೀ ರೋಸ್ಟ್ ಕೂಡ ಮಾಡ್ತಾರೆ. ಕೆಲವರು ಇಷ್ಟಪಡ್ತಾರೆ, ಅಂದರೆ ಕೆಲವರು ಇದನ್ನು ಇಷ್ಟಪಡೋದಿಲ್ಲ. ನಿಮಗೆ ಹೇಗಾಗ್ತದೆ ಅಂತ ನೋಡ್ಕೊಳ್ಳಿ, ಮತ್ತೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ. ಹಾಗಾದರೆ ಶುರು ಮಾಡೋಣ ಅಲ್ವಾ? ಬೊಂಡಾಸ್ ಮೀನು ನೋಡಿ ಈ ರೀತಿಯಾಗಿ ಇರ್ತದೆ. ಅಂದರೆ ಇದನ್ನು ಸ್ಕ್ವಿಡ್ ಅಂತ ಕೂಡ ಕರೀತಾರೆ. ಇದನ್ನು ಕ್ಲೀನ್ ಮಾಡ್ಕೋಬೇಕು ಫಸ್ಟಿಗೆ. ಮೇಲಿನ ಆ ತಲೆಯನ್ನೆಲ್ಲ ತೆಗೆದು ನಂತರ ಅದರ ಸಿಪ್ಪೆಯಲ್ಲಿದ್ದಂಥ ನೋಡಿ ಈ ಥರ ಕಲರ್ ಎಲ್ಲ ಇರ್ತದೆ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ನಂತರ ಅದನ್ನು ಯಾವ ರೀತಿ ಬೇಕು ನಿಮಗೆ ಆ ರೀತಿ ಕಟ್ ಮಾಡ್ಕೊಳ್ಬೋದು. ಅದನ್ನು ಕೂಡ ನಿಮಗೆ ತೋರಿಸ್ತೇನೆ. ಅಂದರೆ ರೌಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ತಾರೆ, ಸ್ಕ್ವೇರಲ್ಲಿ ಕೂಡ ಕಟ್ ಮಾಡ್ತಾರೆ. ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಬೋದು. ನೋಡಿ, ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ತಗೊಂಬರ್ತೇನೆ. ನೋಡಿ, ಈ ರೀತಿ ಕ್ಲೀನ್ ಮಾಡಿದ್ದೇನೆ. ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ನಾನು ರೌಂಡ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಆರಾಮ, ಏನು ಕಷ್ಟ ಏನಿಲ್ಲ. ಮುಳ್ಳು ಅಂತ ಏನಿರುವುದಿಲ್ಲ. ಆರಾಮಾಗಿ ಇದನ್ನು ಕಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ. ಕತ್ರಿಯಲ್ಲಿ ಮಾಡ್ಬೇಕಂತಿಲ್ಲ, ಕತ್ತಿಯಲ್ಲಿ ಕೂಡ ನೀವು ಮಾಡ್ಕೋಬಹುದು. ಇದನ್ನ ಬದಿಗಿಡಿ. ಈಗ ಇದಕ್ಕೆ ಮಸಾಲೆ ಪ್ರಿಪೇರ್ ಮಾಡ್ಕೋಬೇಕು. ನೋಡಿ, ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 5ರಿಂದ 6 ಉದ್ದ ಮೆಣಸು ಹಾಕೊಳ್ಳಿ. ಒಂದು 2ರಿಂದ 3 ಕೊತ್ತಂಬರಿ ಬೀಜ, ಒಂದು 1/4 ಸ್ಪೂನಷ್ಟು ಮೆಂತ್ಯ ಕಾಳು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕಿ. ಹಾಗೆ 1 ಸ್ಪೂನಷ್ಟು ನಾನಿಲ್ಲಿ ಪೆಪ್ಪರ್ ಹಾಕೊಳ್ತಿದ್ದೇನೆ. ನನಗೆ ಸ್ವಲ್ಪ ಖಾರ ಖಾರ ಇದ್ರೆ ಒಳ್ಳೇದಾಗ್ತದೆ ಅಂತ. ಎಲ್ಲವನ್ನ ಈಗ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಪರಿಮಳ ಬರ್ತದೆ. ಅಲ್ಲಿಯವರೆಗೆ ಇದನ್ನು ಫ್ರೈ ಮಾಡಿ. ಬೇಕಾದರೆ ನೀವು ಇದಕ್ಕೆ ಸೋಂಪು ಕೂಡ ಆ್ಯಡ್ ಮಾಡ್ಕೋಬೋದು, ಒಳ್ಳೆಯದಾಗ್ತದೆ. ಹಾಗೆ ನೋಡಿ, ಮೆಣಸನ್ನೆಲ್ಲ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ, ಯಾಕಂದರೆ ಬೇಗ ಫ್ರೈ ಆಗ್ತದೆ ಅಂತ. ಒಳ್ಳೆ ಫ್ರೈ ಆಗಲಿ, ಇಡೀ ಮನೆ ಘಮ ಹೇಳ್ತದೆ, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. ಮಂಗಳೂರು ಕಡೆ ಬೊಂಡಾಸ್ ಅಂತ ಹೇಳಿದರೆ ತುಂಬ ಇಷ್ಟಪಡ್ತಾರೆ. ನೀವು ಹೋಟ್ಲಲ್ಲೆಲ್ಲ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಆರಾಮಾಗಿ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಹೈಜಿನಿಕ್ ಆಗಿರ್ತದೆ. ಈಗ ಫ್ರೈ ಆಗಿದೆ ನೋಡಿ, ಒಳ್ಳೆ ಫ್ರೈ ಆಗಿದೆ. ಇದನ್ನೀಗ ಒಂದು ಪ್ಲೇಟಿಗೆ ಹಾಕೊಳ್ಬೇಕು. ಇದೇ ಬಾಣಲೆಗೆ ನಾನೀಗ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಹಾಕಿದ್ರೂ ತೊಂದರೆ ಇಲ್ಲ, ನಾವು ಸುಕ್ಕ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ. ಇಲ್ಲಿ ಅರ್ಧ ಕಪ್ನಷ್ಟು ಹಾಕ್ಕೊಂಡಿದ್ದೇನೆ. ಅದನ್ನು ಕೂಡ ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಪರಿಮಳ ಬರುವವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತೆಂಗಿನ ತುರಿ ಕೂಡ ಫ್ರೈ ಆಗಿದೆ ನೋಡಿ. ಇದನ್ನು ಕೂಡ ಬದಿಗಿಡಿ. ಈಗ ಇಲ್ಲಿ ಮಸಾಲೆಯನ್ನು ನೀವು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀರಿ ನೋಡಿ, ಅದಕ್ಕೆ ಒಂದು 2 ಸ್ಪೂನಷ್ಟು ನಾನು ಇಲ್ಲಿ ಅರಶಿನ ಪುಡಿಯನ್ನು ಹಾಕ್ತಾ ಇದ್ದೇನೆ. ನಂತರ ಒಂಚೂರು ಹುಳಿ, ಒಂದು ಸಣ್ಣ ಗಾತ್ರದಲ್ಲಿ ಹುಳಿ ತಗೊಳ್ಳಿ. ಹುಳಿಯನ್ನು ಕೂಡ ಹಾಕಿ ಇದನ್ನು ಪುಡಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಗಿದೆ ಅಂತ. ನಂತರ ಇದಕ್ಕೆ ಫ್ರೈ ಮಾಡಿದ ತೆಂಗಿನ ತುರಿ ಇದೆ ನೋಡಿ, ಅದನ್ನು ಕೂಡ ಹಾಕೋಬಹುದು. ನೀರು ಕೂಡ ಹಾಕಿ ನೀವು ಸುಕ್ಕ ಥರ ಮಾಡ್ಕೋಬಹುದು. ಡ್ರೈ ಇದ್ದರೆ ನಿಮಗೆ ಬೇಗ ಆಗ್ತದೆ ಅಂತ ಈ ರೀತಿ ಮಾಡ್ತಾ ಇದ್ದೇನೆ. ನೋಡಿ, ಅದನ್ನು ಕೂಡ ಪುಡಿ ಮಾಡಿ ತಂದಿದ್ದೇನೆ, ತೆಂಗಿನ ತುರಿ ಹಾಕಿ ಕೂಡ. ಈಗ ಅದನ್ನು ಬದಿಗಿಡಿ. ನೋಡಿ, ಇಲ್ಲಿ ಕಟ್ ಮಾಡಿಟ್ಟಂತಹ ಬೊಂಡಾಸ್ ಈ ರೀತಿಯಾಗಿರ್ತದೆ. ಅದಕ್ಕೆ ಈಗ ಇನ್ನೊಂದು ಪ್ಯಾನ್ ತಗೊಳ್ಳಿ. ಅದಕ್ಕೆ ಒಂದು 2ರಿಂದ 3 ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ. ಇಲ್ಲಿ ನಾನು ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೇನೆ, ನೀವು ಯಾವುದೇ ಎಣ್ಣೆಯನ್ನು ಯೂಸ್ ಮಾಡ್ಕೋಬಹುದು. ಹಾಗೆ ಒಂದು ಕಡ್ಡಿ ಕರಿಬೇವನ್ನು ಕೂಡ ಹಾಕಿ, ಒಳ್ಳೆ ಪರಿಮಳ ಬರ್ತದೆ. ನಂತರ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಉದ್ದುದ್ದಕ್ಕೆ. ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಒಳ್ಳೆಯದಾಗಿ. ದೊಡ್ಡ ಈರುಳ್ಳಿಯನ್ನು ತಗೊಳ್ಳಿ ಒಂದು. ನಂತರ ಇದಕ್ಕೆ ಚಿಕ್ಕದಾಗಿ ಒಂದು 5ರಿಂದ 6 ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಅದನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ. 6 ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಹಾಗೆ 1 ಇಂಚು ಶುಂಠಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಹಾಕಿ ಎಲ್ಲವನ್ನ ಫ್ರೈ ಮಾಡ್ಕೊಳ್ಳಿ. ಮಾಡಲಿಕ್ಕೆ ಕೂಡ ತುಂಬ ಸುಲಭ. ಎಲ್ಲ ಫ್ರೈ ಆಗಲಿ, ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿಯವರೆಗೆ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೋಡಿ, ಫ್ರೈ ಆಗ್ತಾ ಇದೆ. ಈಗ ಈರುಳ್ಳಿ ಬೇಗ ಫ್ರೈ ಆಗಬೇಕಾದ್ರೆ ಉಪ್ಪನ್ನು ಸೇರಿಸ್ಕೊಳ್ಬೇಕು, ಆಗ ಬೇಗ ಫ್ರೈ ಆಗ್ತದೆ. ನೋಡಿ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೇನೆ, ತುಂಬ ಹಾಕೋಬೇಡಿ, ಮತ್ತೆ ಟೇಸ್ಟ್ ನೋಡಿ ಹಾಕಿದರೆ ಸಾಕು. ಎಲ್ಲ ಫ್ರೈ ಆಗಲಿ ಚೆನ್ನಾಗಿ. ನಂತರ ಇದಕ್ಕೆ ನಾವು ಬೊಂಡಾಸನ್ನು ಕಟ್ ಮಾಡಿ ಇಟ್ಕೊಳ್ತೇವೆ ನೋಡಿ, ಅದನ್ನು ಸೇರಿಸ್ಕೊಳ್ಬೇಕು. ಈಗ ಒಳ್ಳೆ ಫ್ರೈ ಆಗಿದೆ. ಈಗ ನಾನು ಬೊಂಡಾಸನ್ನು ಇದಕ್ಕೆ ಹಾಕ್ತಾ ಇದ್ದೇನೆ.
ಇಲ್ಲಿ ನಾನು ಒಂದು 1/4 ಕೆಜಿಯಷ್ಟು ಬೊಂಡಾಸ್ ತಗೊಂಡಿರ್ಬೋದು. ನೋಡಿ ಎಲ್ಲವನ್ನ ಹಾಕಿ ಆಯ್ತು. ಹಿಂಡಿ ಹಾಕಿ ನೀರನ್ನು ಹಾಕಲೇಬೇಡಿ. ಬೊಂಡಾಸನ್ನ ಹಿಂಡಿ ಹಾಕಬೇಕು. ನಂತರ ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಪುಡಿಯನ್ನ ಸೇರಿಸ್ಕೊಳ್ಳಿ. ಸೇರಿಸಿ ನೀರನ್ನ ಎಲ್ಲೂ ಸೇರಿಸ್ಕೋಬೇಡಿ. ನೀರು ಸೇರಿಸಿದ್ರೆ ತುಂಬ ನೀರಾಗ್ತದೆ. ಇದೀಗ ನೀರು ಬಿಡ್ತದೆ. ಅದಕ್ಕಾಗಿ ನಾನು ಹಾಗೆಯೇ ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಈರುಳ್ಳಿಯಲ್ಲೇ ಫ್ರೈ ಮಾಡ್ತಿದ್ದೇನೆ. ಮತ್ತು ಹಾಕುವಾಗ ಕೂಡ ನೀವು ನೀರನ್ನೆಲ್ಲ ಬಸ್ದೆ ಹಿಂಡಿ ಹಾಕ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ನೋಡಿ. ಈಗ ಏನು ನೀರಿಲ್ಲ. ಸ್ವಲ್ಪ ಬೇಯಲಿ, ನೀರೆಲ್ಲ ಬಿಡ್ತದೆ ಅದರದ್ದು. ಸ್ವಲ್ಪ ಈರುಳ್ಳಿ ಮತ್ತೆ ಅದನ್ನ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಫಸ್ಟ್‌ಗೆ. ನಂತರ ಇದನ್ನ ಮುಚ್ಚಿಟ್ಟು ಒಂದು 10 ನಿಮಿಷ ಬೇಯಿಸಿ. ಒಳ್ಳೆ ಬೇಯಬೇಕು ಮಾತ್ರ. ನಾನೀಗ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೇನೆ ನೋಡಿ. ನೋಡಿ ನೀರು ಎಷ್ಟು ಬಿಟ್ಟಿದೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು. ಈಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ಯಾಕಂದ್ರೆ ಅದಕ್ಕೆ ರುಚಿ ಬೇಕು ನೋಡಿ ಬೊಂಡಾಸಿಗೆ. ಅದಕ್ಕಾಗಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೇನೆ. ನೋಡ್ತಾ ಇರಿ ನೀರು ಎಷ್ಟು ಬಿಟ್ಟಿದೆ ನೋಡಿ. ಇದೆಲ್ಲ ಬೇಯಬೇಕು. ನೀರೆಲ್ಲ ಸ್ವಲ್ಪ ಕಮ್ಮಿ ಆಗುವವರೆಗೆ ಇದನ್ನ ಬೇಯಿಸ್ಕೊಳ್ಳಿ. ಈಗ ನೋಡಿ ನೀರೆಲ್ಲ ಆರಿದೆ ಸ್ವಲ್ಪ. ಇನ್ನೂ ಸ್ವಲ್ಪ ನೀರಿದೆ. ಅದಕ್ಕೆ ಹೇಳಿದ್ದು ನೀರನ್ನ ಎಲ್ಲೂ ಆ್ಯಡ್ ಮಾಡ್ಕೋಬೇಡಿ. ನೀರು ಹಾಕ್ಲೇಬೇಡಿ ಇದಕ್ಕೆ. ನೋಡಿ ಒಳ್ಳೆ ಫ್ರೈ ಆಗಿದೆ ಅಂತ ನೋಡಿ ನೀವು. ಅಂದ್ರೆ ಬೊಂಡಾಸ್ ಎಲ್ಲ ಸ್ವಲ್ಪ ಬೆಂದಿದೆ ಅಂತ ನೋಡ್ಕೊಳ್ಳಿ. ಇಲ್ಲಾದ್ರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡ್ಬೇಕು ಇದನ್ನ. ಒಳ್ಳೆ ಬೊಂಡಾಸ್ ಬೇಯಬೇಕು. ನಾನು ಇದನ್ನ ಪುನಃ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೇನೆ. ಈಗ ಇದಕ್ಕೆ ಪುಡಿಯನ್ನ ಸೇರಿಸ್ಕೊಳ್ಬೇಕು. ತೆಂಗಿನ ತುರಿ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೇವೆ ನೋಡಿ, ಅದನ್ನ ಹಾಕೋಬೇಕು. ನಾನೀಗ ಎಲ್ಲವನ್ನ ಪುಡಿಯನ್ನ ಇದಕ್ಕೆ ಹಾಕ್ತಾ ಇದ್ದೇನೆ. ಉಪ್ಪು ಖಾರ ಎಲ್ಲ ಹಿಡಿಬೇಕು. ಇಲ್ಲಾದ್ರೆ ತಿನ್ಲಿಕ್ಕೆ ಸಪ್ಪೆ ಸಪ್ಪೆ ಆಗ್ತದೆ. ನಂತರ ಕೂಡ ಇದು ಅದರಲ್ಲೇ ಬೇಯಬೇಕು ಮಸಾಲೆಯಲ್ಲಿ. ನೀವು ನೀರು ಹಾಕಿ ಮಸಾಲೆ ರುಬ್ಕೊಂಡ್ರು ಏನು ತೊಂದರೆ ಇಲ್ಲ. ನಾನಿಲ್ಲಿ ಸ್ವಲ್ಪ ಡ್ರೈ ಆಗಲಿ ಅಂತ ಈ ಥರ ಮಾಡ್ಕೊಂಡಿದ್ದೇನೆ. ನೋಡಿ ಎಲ್ಲವನ್ನ ಮಿಕ್ಸ್ ಮಾಡಿ ಇದನ್ನೀಗ ಬೇಯಲಿಕ್ಕೆ ಬಿಡ್ತೇನೆ ನಾನು. ಇನ್ನೂ ಸ್ವಲ್ಪ ಇದು ಬೇಯಲಿ. ಆಗ ಮೊಂಡಾಸ್ಗೆ ಉಪ್ಪು ಖಾರ ಎಲ್ಲ ಹಿಡಿದು ಸುಕ್ಕ ಚೆನ್ನಾಗಾಗ್ತದೆ ನಮ್ಮದು. ಇದು ದೋಸೆ, ಚಪಾತಿ, ರೋಟಿ, ಅನ್ನಕ್ಕೂ ಕೂಡ ಕೆಂಪು ಅನ್ನಕ್ಕೆಲ್ಲ ತುಂಬ ರುಚಿಯಾಗಿರ್ತದೆ. ನೋಡಿ ಈಗ ಇದನ್ನು ಸ್ವಲ್ಪ ಬೇಯಿಸಿ ಬೇಕಾದ್ರೆ. ಈಗ ನೋಡಿ ಯಾವ ಥರ ಆಗಿದೆ ಅಂತ. ನೀರೆಲ್ಲ ಆರಿ ಚೆನ್ನಾಗಿ ಡ್ರೈ ಆಗಿದೆ. ನಮ್ಮದು ಬೊಂಡ ಸುಕ್ಕ ರೆಡಿ ಆಗಿದೆ. ಈಗ ಇದನ್ನ ನಾನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತೇನೆ. ಎಷ್ಟು ಸುಲಭವಾಗಿ ಮಾಡ್ಬೋದಲ್ಲ. ನೋಡಿ ಈಗ ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ತುಂಬ ಉದುರಾಗಿ ಚೆನ್ನಾಗಿ ಆಗಿದೆ. ಬೇಡ ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕಿ ನೀವು ಸುಕ್ಕ ಥರ ಗಟ್ಟಿ ಥರ ಮಾಡ್ಕೋಬೋದು. ಈ ಥರ ಕೂಡ ಮಾಡಿದರೆ ಚೆನ್ನಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ ಎಲ್ರಿಗೂ ಇದನ್ನು ಶೇರ್ ಮಾಡಿ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.